ಕುಮಟಾ ಪಟ್ಟಣದ ಮಣಕಿ ಮೈದಾನದಲ್ಲಿ ಹಾಲಕ್ಕಿ ಯೂತ್ ಕ್ಲಬ್ ಉತ್ತರ ಕನ್ನಡದ ವತಿಯಿಂದ ನಡೆದ ಹಾಲಕ್ಕಿ ಸಮಾಜದ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ಕಾರವಾರದ ಸ್ಟ್ರೈಕರ್ಸ್ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮುವ ಮೂಲಕ ಪ್ರಥಮ ಬಹುಮಾನ ಮತ್ತು ಹಾಲಕ್ಕಿ ಚುಂಚಾದ್ರಿ ಕಪ್ ಪಡೆಯಿತು. ಹಾಲಕ್ಕಿ ಯೂತ್ ಕ್ಲಬ್ ಉತ್ತರ ಕನ್ನಡದ ವತಿಯಿಂದ ಕುಮಟಾ ಪಟ್ಟಣದ ಮಣಕಿ ಮೈದಾನದಲ್ಲಿ ಹಮ್ಮಿಕೊಂಡ 3ನೇ ವರ್ಷದ ಹಾಲಕ್ಕಿ ಸಮಾಜದ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ಆಯ್ದ 8 ಪ್ರಬಲ ತಂಡಗಳು ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದವು. 8 ತಂಡಗಳು ಅತ್ಯುತ್ತಮ ರೀತಿಯಲ್ಲಿ ಸೆಣಸಡಿದವು. ಫೈನಲ್ ಪ್ರವೇಶಿಸಿದ ಕಾರವಾರ ಸ್ಟ್ರೈಕರ್ ಮತ್ತು ಕುಮಟಾದ ಶಾಂತಿಕಾಂಬಾ ಫ್ರೆಂಡ್ಸ್ ತಂಡದ ನಡುವೆ ರೋಚಕ ಪಂದ್ಯ ಏರ್ಪಟ್ಟಿತ್ತು. ಅಂತಿಮವಾಗಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ ಕಾರವಾರ ಸ್ಟ್ರೈಕರ್ಸ್ ತಂಡ ಪ್ರಥಮ ಬಹುಮಾನ ಮತ್ತು 50,000 ರೂಪಾಯಿ ಮತ್ತು ಆಕರ್ಷಕ ಟ್ರೋಫಿಯನ್ನ ತನ್ನದಾಗಿಸಿಕೊಂಡಿತು. ರನ್ನರ್ ಅಪ್ ಆದ ಕುಮಟಾದ ಶಾಂತಿಕಾಂಬಾ ಫ್ರೆಂಡ್ಸ್ ತಂಡ 2ನೇ ಬಹುಮಾನ ಪಡೆದರೆ 3ನೇ ಬಹುಮಾನವನ್ನ ಅಗ್ನಾಶ್ನಿ ಫ್ರೆಂಡ್ಸ್ ತಂಡ ಮತ್ತು 4ನೇ ಬಹುಮಾನವನ್ನ ಹರಿಟಾ ಸೀಮೆ ಕತ್ಕಾಲ್ ತಂಡ ಪಡೆಯಿತು. ಗೆಲುವು ಸಾಧಿಸಿದ ತಂಡಗಳಿಗೆ ಗಣ್ಯರು ಬಹುಮಾನ ವಿತರಿಸುವ ಮೂಲಕ ಪ್ರೋತ್ಸಾಹಿಸಲಾಯಿತು. ಇನ್ನು ಪಂದ್ಯಾವಳಿಯ ಪೂರ್ವದಲ್ಲಿ ನಡೆದ ಸಭಾ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಆದಿಚುಂಚನಗಿರಿ ಮಠದ ಮಿರ್ಜಾನ್ ಶಾಖೆಯ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿಯವರ ಉಪಸ್ಥಿತಿಯಲ್ಲಿ ವೃಕ್ಷಮಾತೆ ಪದ್ಮಶ್ರೀ ತುಳಸಿಗೌಡರಿಗೆ ನುಡಿ ನಮನ ಸಲ್ಲಿಸಲಾಯಿತು. ವೃಕ್ಷ ಸೇವೆಯಲ್ಲಿ ತೊಡಗಿರುವ ಕೀರ್ತಿಗದ್ದೆಯ ಜಟ್ಟಿ ತಿಪ್ಪಯ್ಯ ನಾಯ್ಕರಿಗೆ ಗೋಕರ್ಣದ ಶ್ರೀ ಮಹಾಬಲೇಶ್ವರ ದೇವಸ್ಥಾನದ ಆನುವಂಶೀಯ ಮುಖ್ಯ ಅರ್ಚಕರಾದ ರಾಜಗೋಪಾಲ ಅಡಿ ಗುರೂಜಿಯವರ ಅಮೃತ ಹಸ್ತದಿಂದ ವೃಕ್ಷರತ್ನ ತುಳಸಿ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಯಿತು. ಬಳಿಕ ಮಾತನಾಡಿದ ಗುರೂಜಿಯವರು, ವೃಕ್ಷಮಾತೆ ತುಳಸಿಗೌಡರ ಸೇವೆ ಎಲ್ಲರಿಗೂ ಆದರ್ಶಪ್ರಾಯ. 7-8 ದಶಕಗಳ ಕಾಲ ಗಿಡಮರಗಳ ಸೇವೆ ಮಾಡಿದ್ದರಿಂದಲೇ ರಾಷ್ಟ್ರದ 4ನೇ ಶ್ರೇಷ್ಠ ಪ್ರಶಸ್ತಿಯಾದ ಪದ್ಮಶ್ರೀ ಅವರಿಗೆ ಪ್ರಾಪ್ತವಾಗಿದೆ. ಇಂತಹ ಸಾಧನೆ ಕಠಿಣ ಶ್ರಮದಿಂದಲೇ ಮಾತ್ರ ಸಾಧ್ಯ. ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವೆಲ್ಲ ಸಾಗೋಣ ಎಂದ ಅವರು ವಾಲಿಬಾಲ್ ಪಂದ್ಯಾವಳಿಗೆ ಶುಭ ಹಾರೈಸಿದರು. ವೃಕ್ಷರತ್ನ ತುಳಸಿ ಪ್ರಶಸ್ತಿ ಪ್ರದಾನ ಇದನ್ನ ನಮ್ಮ ಹಸ್ತದಿಂದ ಕೈಯಿಂದ ನೀಡುವಂತಹ ಯೋಗವನ್ನ ಒದಗಿಸಿಕೊಟ್ಟಂತಹ ನಮ್ಮೆಲ್ಲ ಈ ಹಾಲಕ್ಕಿ ಯೂತ್ ಕ್ಲಬ್ ಉತ್ತರ ಕನ್ನಡ ಇವರಿಗೆ ನಾನು ಪ್ರಪ್ರಥಮವಾಗಿ ವಂದಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಲಕ್ಕಿಗಳ ಕೀರ್ತಿಯನ್ನ ಬೆಳಗಿದಂತಹ ನಮ್ಮ ತುಳಸಿಗೌಡರ ಏನೊಂದು ನಾಮವಿದೆ, ಅವರು ಸಹಿತ ಅಷ್ಟೇ ಪೂಜ್ಯನೀಯರು ಅಂತ ಹೇಳುವುದು ನನ್ನ ಒಂದು ಮನಸ್ಸಿನ ಅನಿಸಿಕೆ. ಈ ಒಂದು ಸಂದರ್ಭದಲ್ಲಿ ಆ ಒಂದು ವಿಚಾರದಿಂದ ಇವತ್ತಿನ ದಿವಸ ಏನು ತುಳಸಿ ನಮನ ಏನು ಕಾರ್ಯಕ್ರಮ ನಡೀತಾ ಇದೆ, ಅವರು ಸಹಿತ ಅಷ್ಟೇ ಒಂದು ಪೂಜನೀಯವಾದಂತಹ ಒಂದು ವ್ಯಕ್ತಿತ್ವವನ್ನು ಹೊಂದಿದಂತವರು. ವಾಲಿಬಾಲ್ ಅಂಕಣವನ್ನ ಉದ್ಘಾಟಿಸಿದ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಪ್ರದೀಪ್ ನಾಯ್ಕ್ ಅವರು ಮಾತನಾಡಿ, ವೃಕ್ಷಮಾತೆ ತುಳಸಿಗೌಡರು ನಮ್ಮೆಲ್ಲರಿಗೂ ಪ್ರೇರಣೆ. ಇನ್ನು ಹಾಲಕ್ಕಿ ಗೌಡರು ಅತ್ಯುತ್ತಮ ಕ್ರೀಡಾಪಟುಗಳು. ವಾಲಿಬಾಲ್ನಲ್ಲಿ ಕಾಲೇಜ್ ಮಟ್ಟದಲ್ಲಿ ಯೂನಿವರ್ಸಿಟಿ ಬ್ಲೂ ಆದವರು ಆಮೇಲೆ ನಾಪತ್ತೆಯಾಗುತ್ತಿರುವುದಕ್ಕೆ ಸೂಕ್ತ ತರಬೇತಿ ದೊರೆಯದೇ ಇರುವುದು ಮುಖ್ಯ ಕಾರಣ ಎಂದು ಬೇಸರಿಸಿದರು. ಅವರೊಂದಿಗೆ ಕಳೆದ ಪದ್ಮಶ್ರೀ ದೊರಕಿದ ಪೂರ್ವದಲ್ಲಿ ಅವರು ಎಲೆಮೆರಿಕಾಯಿಯಾಗಿದ್ದಂಥವ್ರು ಯಾರಿಗೂ ಅಷ್ಟೊಂದು ಪರಿಚಿತರಲ್ಲ. ಆದರೆ ಪದ್ಮಶ್ರೀ ದೊರೆತ ನಂತರ ಹೆಚ್ಚು ಕಡಿಮೆ ನಮ್ಮ ಕುಮಟಾ ಅಂಕೋಲ ತಾಲೂಕಿನಲ್ಲಿ ಎಲ್ಲೆಲ್ಲಿ ಕಾರ್ಯಕ್ರಮಗಳು ನಡೆದಿದೆಯೋ ಅಲ್ಲೆಲ್ಲ ಶುಕ್ರಜ್ಜಿ ಬಿಟ್ಟ ಮೇಲೆ ಬಂದವರು ತುಳಸಜ್ಜಿ. ಹಾಗಾಗಿ ಆ ಮೂಲಕ ನಮಗೆಲ್ಲ ಪರಿಚಿತರಾದವರು. ಅತ್ಯಂತ ಸರಳ ಸ್ವಭಾವದ ಒಂದು ಬಡ ಜೀವ ಅಂತ ನಾನು ಈ ಸಂದರ್ಭ ಹೇಳಿಕ್ ಬಯಸ್ತೇನೆ. ನಿಸರ್ಗವನ್ನು ಬೆಳೆಸುವ ಕೆಲಸ ಮಾಡಿ ನಿಸರ್ಗ ಮಾತೆ ಅಂತ ಹೇಳಿ ಅನ್ಸ್ಕೊಂಡವಳು ಆ ಮಹಾತಾಯಿ. ಇವತ್ತು ಅವಳು ನಮ್ಮೊಂದಿಗಿಲ್ಲ. ಅಂತ ಮಹಾತಾಯಿಗೆ ನುಡಿ ನಮನ ಸಲ್ಲಿಸುವ ಮೂಲಕ ಒಂದು ನಮ್ಮ ಜಿಲ್ಲೆಯ ಜನರ ಪರವಾಗಿ ಒಂದು ಗೌರವವನ್ನು ಸಲ್ಲಿಸುವ ಕಾರ್ಯಕ್ರಮವನ್ನು ಹಾಲಕ್ಕಿ ಚುಂಚಾದ್ರಿ ಕಪ್ ಮೂಲಕ ನಮ್ಮ ಹಾಲಕ್ಕಿ ಕ್ಲಬ್ನವರು ಮಾಡ್ತಿರೋದಕ್ಕೆ ಅವರಿಗೆ ಮತ್ತೊಮ್ಮೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಕಾಂಗ್ರೆಸ್ ಮುಖಂಡ ಮಂಜುನಾಥ್ ಎಲ್ ನಾಯ್ಕ್, ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ಶಿವಾನಂದ್ ಹೆಗಡೆ ಕಡ್ತೋಕ ಮತ್ತು ಜೆಡಿಎಸ್ ಕೋರ್ ಕಮಿಟಿ ಸದಸ್ಯ ಸೂರಜ್ ನಾಯ್ಕ್ ಸೋನಿ ಅವರು ಮಾತನಾಡಿ, ಪರಿಸರವನ್ನು ಮತ್ತು ಕಾಡನ್ನ ಸಂರಕ್ಷಿಸುವ ವ್ಯಕ್ತಿಗಳು ಯಾವುದೇ ಸಮಾಜದಲ್ಲಿದ್ದರೂ ಅವರನ್ನ ಗುರುತಿಸಿ ಪ್ರೋತ್ಸಾಹಿಸಿದರೆ ಅರಣ್ಯ ಸಂರಕ್ಷಣೆ ಜೊತೆಗೆ ಬೆಳೆಸಲು ಅನುಕೂಲವಾಗುತ್ತದೆ ಎಂದು ಎಷ್ಟೋ ಬಾರಿ ನಾನು ಅರಣ್ಯ ಅಧಿಕಾರಿಗಳ ಬಳಿ ತಿಳಿಸಿದ್ದೇನೆ. ನೂರಾರು ಪ್ರಭೇದದ ಸಸ್ಯಗಳ ಬಗ್ಗೆ ಮಾಹಿತಿ ಅವರ ಬಳಿ ಇದೆ. ಅಂತವುಗಳನ್ನು ಬೆಳೆಸಿದರೆ ಪರಿಸರಕ್ಕೂ ಪೂರಕ ಮತ್ತು ಸಮಾಜಕ್ಕೂ ಒಳಿತಾಗುತ್ತದೆ. ವಾಲಿಬಾಲ್ ಕ್ರೀಡಾಪಟುಗಳಿಗೆ ಸೂಕ್ತ ತರಬೇತಿ ಸಿಗದೆ ಇರಲು ವಾಲಿಬಾಲ್ ಅಸೋಸಿಯೇಷನ್ ಇಲ್ಲದೆ ಇರುವುದೇ ಮುಖ್ಯ ಕಾರಣವಾಗಿದೆ. ಆ ನಿಟ್ಟಿನಲ್ಲಿ ವಾಲಿಬಾಲ್ ಪಟುಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವ ಕಾರ್ಯ ಮಾಡೋಣ ಎಂದರು. 1 ಲಕ್ಷಕ್ಕೂ ಅಧಿಕ ಸಸಿಗಳನ್ನು ನೆಡುವುದರ ಮೂಲಕ ಇಡೀ ಸಮಾಜಕ್ಕೆ ಪ್ರೇರಕವಾದಂತ ಕಾರ್ಯವನ್ನು ಮಾಡಿ ಈ ದೇಶದ ಅತ್ಯಂತ ಉನ್ನತ ಪ್ರಶಸ್ತಿಯಾದಂತ 4ನೇ ಉನ್ನತ ಪ್ರಶಸ್ತಿಯಾದಂತ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿರುವಂತದ್ದು ಇಡೀ ಜಿಲ್ಲೆಗೆ ಹೆಮ್ಮೆಯ ವಿಷಯ. ಹೌದು, ಹಾಲಕ್ಕಿ ಸಮಾಜ ಯಾವತ್ತೂ ಕೂಡ ಸಮಾಜದೊಡನೆ ಪೂರಕವಾಗಿ ಎಲ್ಲ ಸಮಾಜದವ್ರನ್ನ ಸೇರಿಸಿಕೊಂಡು ಹೋಗುವಂತ ಒಂದು ಪ್ರಾಮಾಣಿಕವಾದಂತ ಸಂಭಾವಿತ ಸಮಾಜ ಅಂತ ಹೇಳಲಿಕ್ಕೆ ಸಂತೋಷ ಅನಿಸ್ತದೆ. ಎಲ್ಲ ಸಮಾಜಗಳಲ್ಲಿ ಬಹುತೇಕ ಸಮಾಜಗಳು ತಮ್ಮ ಸಂಸ್ಕೃತಿಯನ್ನ ತಮ್ಮ ಪರಂಪರೆಯನ್ನ ಮರೆತ ಬಂದದ್ದಿದ್ರೆ ಹಾಲಕ್ಕಿ ಸಮಾಜ
ಇವತ್ತಿಗೂ ಕೂಡ ಶ್ರೇಷ್ಠವಾದಂತ ಪರಂಪರೆಯನ್ನ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗ್ತಾ ಇರುವಂತದ್ದು ಅತ್ಯಂತ ಶ್ಲಾಘನೀಯವಾದಂಥದ್ದು. ತುಳಸಿ ನಮನ ತುಳಸಜ್ಜಿ ಬಗ್ಗೆ ಎಲ್ಲರೂ ಹೇಳಿದ್ರು. ಅವರ ಆತ್ಮಕ್ಕೆ ಶಾಂತಿ ಕೋರಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರನ್ನ ಗುರುಸ್ತು. ಹಂಗೆ ನೋಡಕ್ ಹೋದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಡೀ ಹಾಲಕ್ಕಿ ಸಮಾಜಕ್ಕೆ ಗುರುಸ್ಬೇಕಿತ್ತು. ತುಳಸಜ್ಜಿಯಲ್ಲಿ ಏನಿದೆಯಲ್ಲ ಅದು ಬರೀ ನನ್ನ ಹಾಲಕ್ಕಿ ಸಮಾಜ ಪ್ರಮುಖವಾಗಿದೆ. ಅರಣ್ಯವಾಸಗಳಲ್ಲಿ ಪ್ರಮುಖವಾಗಿ ಹಾಲಕ್ಕಿ ಸಮಾಜ ಇದೆ. ಕುಮ್ರಿ ಮರಾಠಿನೇ ಹೌದು ಅಥವಾ ನಮ್ಮ ಸಮಾಜ ಇತರೆ ಹಿಂದುಳಿದ ಸಮಾಜ ಸಣ್ಣ ಸಮಾಜ ಇದೆ, ಮಡಿವಾಳ ಸಮಾಜ ಅಥವಾ ಸಣ್ಣ ಸಮಾಜಗಳಿದೆ. ಸಾಕಷ್ಟು ಈ ಹಿಂದುಳಿದ ವರ್ಗದ ಸಮಾಜ ಅಥವಾ ಹವ್ಯಕ ಸಮಾಜ ಎಲ್ಲ ಅರಣ್ಯವಾಸಿಗಳು ಎಲ್ಲೆಲ್ಲಿ ಯಾರ್ಯಾರು ಇದ್ದಾರೆ ಅವರೆಲ್ಲರಿಗೂ ಈ ಪ್ರದೇಶದ ಗಿಡಮೂಲಿಕೆ ಶಕ್ತಿ ಏನು ಅಂತ ಗೊತ್ತಿದೆ. ಹಾಗಾಗಿ ನಮ್ಮ ಈ ಪ್ರದೇಶದಲ್ಲಿ ಗೌಂಟಿ ಔಷಧ ಕೊಡೋರು ವಿರಳವಾಗಿ ಸಿಗ್ತಾರೆ. ಎಂತೆಂಥ ಔಷಧಿ ಕೊಡ್ತಾರೆ, ಎಂತೆಂಥ ಅದ್ಭುತವಾದ ಔಷಧಿ ಕೊಡ್ತಾರೆ. ಕ್ಯಾನ್ಸರ್ಗೆ ಔಷಧಿ ಕೊಡ್ತಾರೆ. ವಾಲಿಬಾಲ್ ಪಂದ್ಯಾವಳಿಗಳು ಸಾಮಾನ್ಯವಾಗಿ ಈಗ ಕ್ರಿಕೆಟು ಬೇರೆ ಬೇರೆ ಕ್ರೀಡೆಗಳಿದೆ. ಆದರೆ ಹಾಲಕ್ಕಿಯವರು ಮತ್ತು ಈಗ ನಮ್ಮ ಹಳ್ಳಿಯಲ್ಲಿ ಹೆಚ್ಚಾಗಿ ಆಡೋದು ನಾವು ವಾಲಿಬಾಲ್. ನಮ್ಮ ಈ ಭಾಗದಿಂದ ಅನೇಕರು ಈಗ ನಮ್ಮ ಪ್ರದೀಪ್ ನಾಯ್ಕರು ಹೇಳಿದಾಗೆ ಯೂನಿವರ್ಸಿಟಿ ಬ್ಲೂ ಆಗಿದ್ದಾರೆ, ಬೇರೆ ಬೇರೆ ರಾಜ್ಯ ಮಟ್ಟದಲ್ಲಿ ಪರಿಣಿತಿಯನ್ನು ಹೊಂದಿ ಪ್ಲೇಯರ್ ಆಗಿದ್ದಾರೆ. ಸದ್ಯದಲ್ಲಿ ನಮ್ಮ ಬಾಡದ ಒಂದು ಊರಿನಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಆಡಿ ವಿಜಯಶಾಲಿಯಾಗಿ ಬಂದಂಥ ಕ್ರೀಡಾಪಟುಗಳಿದ್ದಾರೆ. ಇದು ಯಾಕೆ ಸಾಧ್ಯ ಆಗ್ತದಂತ ಹೇಳಿದರೆ ಏನು ಇಂಥ ಕಾರ್ಯಕ್ರಮಗಳು, ಇಂಥ ಕ್ರೀಡೆಗಳು, ಈ ರೀತಿ ಸ್ಪರ್ಧೆಗಳು ನಡೆಯೋದ್ರಿಂದ ಪ್ರತಿಭೆಗಳಿಗೆ ಹೊರಬರಲಿಕ್ಕೆ ಸಾಧ್ಯ ಆಗ್ತದೆ. ಈ ಸಂದರ್ಭದಲ್ಲಿ ಕ್ರೀಡೆ, ನಾಟಿ ವೈದ್ಯಕೀಯ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರನ್ನ ಸನ್ಮಾನಿಸಿ ಪ್ರೋತ್ಸಾಹಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಹಾಲಕ್ಕಿ ಯೂತ್ ಕ್ಲಬ್ನ ಉತ್ತರ ಕನ್ನಡದ ಅಧ್ಯಕ್ಷರಾದ ವಿನಾಯಕ್ ಗೌಡ ಅವರು ವಹಿಸಿದ್ದರು. ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲರಿಗೂ ಅವರು ಧನ್ಯವಾದ ಸಲ್ಲಿಸಿದರು. ಕಾರ್ಯಕ್ರಮದ ವೇದಿಕೆಯಲ್ಲಿ ಎಸಿಎಫ್ ಕೃಷ್ಣಗೌಡ, ಹಾಲಕ್ಕಿ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಡಿಂಗಾಗೌಡ, ನಿವೃತ್ತ ಶಿಕ್ಷಕ ಎಸ್ಡಿ ಗೌಡ, ತುಳಸಿಗೌಡರ ಪುತ್ರರಾದ ಸುಬ್ರಾಯ್ ಗೋವಿಂದ್ ಗೌಡ, ಅಳ್ಕೋಡ್ ಗ್ರಾಪಂ ಅಧ್ಯಕ್ಷ ದೇವುಗೌಡ, ಮಾಧವ್ ಗೌಡ ವೇದಿಕೆಯಲ್ಲಿದ್ದರು. ಹಾಲಕ್ಕಿ ಯೂತ್ ಕ್ಲಬ್ನ ಈಶ್ವರ್ ಗೌಡ ಸ್ವಾಗತಿಸಿದರು. ಹುಲಿಯಪ್ಪ ಗೌಡ ಪ್ರಾಸ್ತಾವಿಸಿದರು. ದಿನೇಶ್ ಗೌಡ ನಿರೂಪಿಸಿದರು. ರಮೇಶ್ ಗೌಡ, ದೇವಿದಾಸ್ ಗೌಡ, ಮಾರುತಿ ಗೌಡ, ಹರೀಶ್ ಗೌಡ, ಲೋಕೇಶ್ ಗೌಡ, ಅರುಣ್ ಗೌಡ, ಮಹದೇವ್ ಗೌಡ, ನಾಗರಾಜ್ ಗೌಡ, ಪ್ರಹ್ಲಾದ್ ಗೌಡ, ವಾಸು ಗೌಡ, ಸತ್ಯನಾರಾಯಣ ಗೌಡ, ಲಕ್ಷ್ಮಣ್ ಗೌಡ ಸೇರಿದಂತೆ ಹಾಲಕ್ಕಿ ಯೂತ್ ಕ್ಲಬ್ನ ಎಲ್ಲಾ ಸದಸ್ಯರು ಸಹಕರಿಸಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.